ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ. ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ತತ್ಕರಕಮಲ ಸಂಜಾತ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸ್ತಾ ಇದ್ದೇನೆ. ವೇದಾಂತ ಶಾಸ್ತ್ರದಲ್ಲಿ ಆರಂಭದಲ್ಲಿಯೇ ತಿಳಿದುಕೊಳ್ಳಬೇಕಾದಂತಹ ಒಂದು ಮುಖ್ಯವಾದ ವಿಷಯ ಸಾಧನ ಚತುಷ್ಟಯ. 4 ಸಾಧನಗಳು: ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಮತ್ತು ಮುಮುಕ್ಷುತ್ವ. ಈ 4 ಸಾಧನಗಳಲ್ಲಿ ಮೊದಲನೇದಾದಂತಹ ನಿತ್ಯಾನಿತ್ಯ ವಸ್ತು ವಿವೇಕ ಮತ್ತು ಎರಡನೇದಾದಂತಹ ಇಹಾಮೂತ್ರಾರ್ಥ ಫಲಭೋಗ ವಿರಾಗ ಅಂದರೆ ವೈರಾಗ್ಯ, ಈ 2 ಸಾಧನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ 3ನೇ ಸಾಧನವಾದಂತಹ ಶಮಾಧಿ ಷಟ್ಕ, ಇದನ್ನು ತಿಳ್ಕೊಳ್ಬೇಕಾಗಿದೆ. ಯಾವುದೇ ಒಂದು ಅಪೂರ್ವ ಕರ್ಮವನ್ನು ಆರಂಭ ಮಾಡಬೇಕಾದರೆ ಅಥವಾ ಒಂದು ವಿಶಿಷ್ಟವಾದ ಫಲಸಿದ್ಧಿಗಾಗಿ ಪ್ರಯತ್ನವನ್ನು ಮಾಡಬೇಕಾದರೆ ಅದಕ್ಕೆ ಒಂದು ವಿಶಿಷ್ಟವಾದ ಅರ್ಹತೆ ಬೇಕಾಗ್ತದೆ. ಆ ಅರ್ಹತೆಯನ್ನು ಹೇಳ್ತಾ ಹೊರಡ್ತಾ ವಿವೇಕ ಮತ್ತು ವೈರಾಗ್ಯ ಈ 2ರ ನಿರೂಪಣೆಯನ್ನು ಮಾಡಿ ಶಾಸ್ತ್ರದಲ್ಲಿ ಶಮಾಧಿ ಷಟ್ಕಗಳನ್ನು ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಶ್ರುತಿ ಇದೆ: ಶಾಂತೋ ದಾಂತ ಉಪರತ ಸ್ಥಿತಿಕ್ಷು ಶ್ರದ್ಧಾವಿತ್ತ ಸಮಾಹಿತೋ ಭೂತ್ವ ಆತ್ಮನ್ಯೇವಾತ್ಮಾನಂ ಪಶ್ಯೇತ್. ತನ್ನಲ್ಲಿಯೇ ತಾನು ತನ್ನ ಸ್ವಸ್ವರೂಪನಾದಂತಹ ಪರಮಾತ್ಮನನ್ನು ಕಂಡುಕೊಳ್ಳಬೇಕು. ಯಾವನ್ನು ಅದನ್ನು ಕಂಡುಕೊಳ್ಳಬೇಕು ಅಥವಾ ಯಾರು ಕಂಡುಕೊಳ್ಳಲಿಕ್ಕೆ ಸಾಧ್ಯ, ಅದನ್ನು ಶ್ರುತಿಯ ಹೇಳಿದೆ. ಶಾಂತಃ, ದಾಂತಃ ಮುಂತಾದ ವಿಶೇಷಗಳನ್ನು ಕೊಟ್ಟಿದೆ. ಅಲ್ಲಿ ಶಾಂತಃ ಅಂತಂದರೆ ಶಮ ಎನ್ನುವಂತಹ ಸಾಧನವುಳ್ಳವನು. ಶಾಂತಃ ದಾಂತಃ, ದಾಂತಃ ಅಂದರೆ ದಮ ಎನ್ನುವ ಸಾಧನವುಳ್ಳವನು, ಅದಕ್ಕಾಗಿ ಶಮ ದಮ. ಆಮೇಲೆ ಉಪರತಃ ಉಪರತಿ, ತಿತಿಕ್ಷು ತಿತಿಕ್ಷಾ, ಶ್ರದ್ಧಾವಿತ್ತ ಶ್ರದ್ಧೆ ಎನ್ನುವಂಥ ಇನ್ನೊಂದು ಸಾಧನ, ಕೊನೆಯಲ್ಲಿ ಸಮಾಧಾನ. ಈ ಶಮಾಧಿ ಷಟ್ಕಗಳಲ್ಲಿ ಮೊದಲನೆಯದು ಶಮ. ಷಟ್ಕ ಅಂತಂದರೆ 6ರ ಸಮೂಹ. 6 ಸಾಧನಗಳಲ್ಲಿ ಮೊದಲನೆಯದ್ದು ಶಮ. ಏನು ಈ ಶಮದ ಲಕ್ಷಣ? ಅಧ್ಯಾತ್ಮಶಾಸ್ತ್ರದಲ್ಲಿ ಒಂದೊಂದು ಪದಕ್ಕೂ ಸಹ ಒಂದು ವಿಶಿಷ್ಟವಾದಂತಹ ಅರ್ಥ ಇರ್ತದೆ. ನಾವು ವ್ಯವಹಾರದಲ್ಲಿ ಆ ಶಬ್ದಗಳನ್ನು ಬೇರೆ ಅರ್ಥದಲ್ಲಿ ಬಳಸಬಹುದು, ಆದರೆ ಶಾಸ್ತ್ರದಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಅರ್ಥ ಇರ್ತದೆ. ಹಾಗಿರುವಾಗ ಶಮ ಅಂದರೆ ಏನು ಅಂತಂದರೆ ವಿರಜ್ಯ ವಿಷಯೌರಾತಾತ್ ದೋಷದೃಷ್ಟ್ಯಾ ಮುಹುರ್ಮುಹು ಸ್ವಲಕ್ಷ್ಯೇ ನಿಯತಾವಸ್ಥಾ ಮನಸಶಮ ಉಚ್ಯತೆ ಮನೋನಿಗ್ರಹವೇ ಶಮ. ಇದನ್ನೇ ಅಂತರಿಂದ್ರಿಯ ನಿಗ್ರಹ ಶಮಃ ಅಂತ ಲಕ್ಷಣವನ್ನು ಹೇಳ್ತಾರೆ. ಅಧ್ಯಾತ್ಮಶಾಸ್ತ್ರದಲ್ಲಿ ಈ ಮನೋನಿಗ್ರಹಕ್ಕೆ ತುಂಬ ಪ್ರಾಧಾನ್ಯ ಇದೆ. ಇದು ಬಹಳ ಕಷ್ಟ ಸಾಧ್ಯವಾದಂತಹ ಸ್ಥಿತಿ. ನಾವು ಯಾವುದೇ ಗ್ರಂಥಗಳನ್ನು ನೋಡಿದರೂ, ಅದು ಭಗವದ್ಗೀತೆ ಇರಬಹುದು, ಯೋಗಶಾಸ್ತ್ರ ಇರಬಹುದು, ಯೋಗ ವಾಸಿಷ್ಠ ಇರಬಹುದು, ಅಥವಾ ಇನ್ನು ಬೇರೆ ಬೇರೆ ಗ್ರಂಥಗಳು ಮನೋನಿಗ್ರಹಕ್ಕೆ ತುಂಬ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅದು ಬಹಳ ಕಷ್ಟ ಸಾಧ್ಯ. ಗೀತೆಯನ್ನು ಭಗವಂತ ಅರ್ಜುನಿಗೆ ಉಪದೇಶ ಮಾಡ್ತಾ ಮಾಡ್ತಾ ಒಂದಿಷ್ಟು ಉಪದೇಶವನ್ನು ಮಾಡಿರ್ತಾನೆ. ಅವನು ಬಹಳ ಯೋಗ್ಯನಾದ ಶಿಷ್ಯನು ಎನ್ನುವ ಕಾರಣಕ್ಕಾಗಿಯೇ ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿದ್ದು. ಆದರೂ ಹಾಗೆ ಉಪದೇಶವನ್ನು ಕೇಳಿದಂತಹ ಅರ್ಜುನ ಮಧ್ಯೆ ಒಂದು ಕಡೆ ನಿಲ್ಲಿಸಿಬಿಡ್ತಾನೆ. ಏನು ಅಂತಂದರೆ ಅವನು ಹೇಳ್ತಾನೆ, ನೀ ಹೇಳ್ತಾ ಇರೋದು ಎಲ್ಲದೂ ಸರಿಯಾಗಿದೆ, ಅದು ಸರಿ ಅಂತ ನನಗನ್ನಿಸ್ತಾ ಇದೆ, ಆದರೆ ಈ ಮನೋನಿಗ್ರಹ ಅಂತ ಏನನ್ನು ಹೇಳಿದೆಯೋ ಅದು ಬಹಳ ನನಗೆ ಕಷ್ಟ ಸಾಧ್ಯ, ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ
ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರ. ಹೇಗೆ ಗಾಳಿಯನ್ನು ಒಂದು ಕಡೆಗೆ ಹಿಡಿದು ನಿಲ್ಲಿಸುವುದು ಅಸಾಧ್ಯವೋ ಅದೇ ರೀತಿಯಾಗಿ ಈ ಮನಸ್ಸನ್ನು ಒಂದೇ ಕಡೆಗೆ ಹಿಡಿದು ನಿಲ್ಲಿಸುವುದು ಹೇಗೆ ಸಾಧ್ಯ ಇದು? ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಭಗವಂತ ಉತ್ತರ ಕೊಡುವಾಗ ಅರ್ಜುನ ನಿನ್ನಿಂದ ಇಂತಹ ಮಾತನ್ನು ನಿರೀಕ್ಷಿಸಿರಲಿಲ್ಲ ಅಂತ ಅವನು ಹೇಳಲಿಲ್ಲ. ಅದರ ಬದಲಾಗಿ ಅದಕ್ಕೆ ಸಮ್ಮತಿಯನ್ನು ಹೇಳ್ತಾನೆ. ಹೌದು, ನೀನು ಹೇಳಿದ್ದು ಸರಿಯಾಗಿದೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಖಂಡಿತವಾಗಿಯೂ ಮನಸ್ಸಿನ ನಿಗ್ರಹವು ಅಸಾಧ್ಯ. ಅಸಾಧ್ಯ ಅಂದರೆ ಅರ್ಥ ಏನು? ಅದು ಕಷ್ಟ ಸಾಧ್ಯ, ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಆದರೆ ಅದನ್ನು ಮಾಡಲೇಬೇಕಾಗಿದೆಯಲ್ಲ. ಯಾಕೆ ಅಂತಂದರೆ ಸಾಧಕನಾದಂಥವನು ಮುಂದೆ ಬಹಳ ದೊಡ್ಡದಾದಂತಹ ಫಲವನ್ನು ಪಡೆಯಲಿಕ್ಕೆ ಹೊರಟಿದ್ದಾನೆ. ಹಾಗಿರುವಾಗ ಈ ಮನೋನಿಗ್ರಹ ಇಲ್ಲ ಅಂತಾದರೆ ಅವನಿಗೆ ಮುಂದೆ ಆತ್ಮದರ್ಶನ ಎನ್ನುವಂತಹ ಆ ವಿಶಿಷ್ಟವಾದ ಒಂದು ಫಲ ಸಿಗಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕಾಗಿ ಹೇಗಾದರೂ ನಿಗ್ರಹ ಮಾಡಬೇಕಲ್ಲ. ಅದಕ್ಕೆ ಉಪಾಯವನ್ನು ಅವನು ಹೇಳ್ತಾನೆ. ಅಭ್ಯಾಸೇನು ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಮನೋನಿಗ್ರಹಕ್ಕೆ 2 ಉಪಾಯಗಳನ್ನು ಹೇಳ್ತಾನೆ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅಭ್ಯಾಸ ಅಂತಂದರೆ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡುವಂಥದ್ದು. ಮೊದಲನೆಯ ಪ್ರಯತ್ನದಲ್ಲಿಯೇ ಸಾಧ್ಯವಿಲ್ಲ, ಎರಡನೆಯ ಪ್ರಯತ್ನದಲ್ಲೂ ಆಗಲಿಲ್ಲ. ಹಾಗೆ ಮುಂದುವರಿಸ್ತಾ ಒಂದಿಷ್ಟು ದಿನಗಳನ್ನು ಕಳೆದ ನಂತರ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಯಶಸ್ಸನ್ನು ಕಾಣಬಹುದು. ಆದರೆ ಬೇಸರವಿಲ್ಲದ ಕೆಲಸವನ್ನು ಮಾಡಬೇಕು. ಈಗ ಹೊಸದಾಗಿ ನಾವು ಒಂದು ವ್ಯಾಯಾಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಅಂತ ಅಂದ್ಕೊಂಡ್ರೆ ಮೊದಲನೇ ದಿವಸ ಬಹಳ ಕಷ್ಟ ಅಂತ ಅನ್ನಿಸ್ತದೆ. ಅಲ್ಲಿ ಕೈನಲ್ಲೋ ಕಾಲಲ್ಲೋ ನೋವು, ಮೈ ಬಗ್ತಾ ಇಲ್ಲ. ಈ ಕಾರಣದಿಂದ ನಾವೇನಾದರೂ ವ್ಯಾಯಾಮ ನಿಲ್ಲಿಸಿಬಿಟ್ರೆ ಮುಂದೆ ನಮಗೆ ಅದನ್ನು ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಮೊದಲಿಗೆ ಕಷ್ಟ ಅಂತ ಅನಿಸಬಹುದು. ಆದರೆ 1 ವಾರ ಕಳೆದ ನಂತರ ಅಥವಾ ಒಂದು 10 ದಿವಸ 15 ದಿವಸ ಕಳೆದ ನಂತರ ನಮ್ಮ ಶರೀರ ಆ ವ್ಯಾಯಾಮದ ಸ್ಥಿತಿಗೆ ಹೊಂದಿಕೊಂಡಿರುತ್ತದೆ. ಆ 15 ದಿವಸಗಳ ನಂತರ ನಮಗದು ಕಷ್ಟ ಅಂತ ಅನಿಸೋದಿಲ್ಲ. ಹಾಗೆ ಈ ಮನಸ್ಸು ಸಹ ಅಷ್ಟೆ. ಅದು ಒಂದಷ್ಟು ಸಮಯ ಕಳೆದ ನಂತರ ಕ್ರಮವಾಗಿ ಹಂತವಾಗಿ ನಿಗ್ರಹಕ್ಕೆ ಒಳಪಡುತ್ತದೆ. ಆದರೆ ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಮತ್ತು ವೈರಾಗ್ಯ, ಅದಕ್ಕೆ ವಿವೇಕ ಚೂಡಾಮಣಿಯಲ್ಲಿ ಹಿಂದೆ ಹೇಳಿದ ಏನು ಶ್ಲೋಕ ಇದೆಯೋ, ವಿರಜ್ಯ ವಿಷಯೌರಾತಾತ್ ದೋಷ ದೃಷ್ಟ್ಯ. ಮನಸ್ಸು ಯಾಕೆ ಒಂದು ನಿಗ್ರಹಕ್ಕೆ ಒಳಪಡದೆ ಹೊರಗಡೆ ಹೋಗ್ತಾ ಇದೆ ಅಂತಂದರೆ, ಮನಸ್ಸಿಗೆ ಹೊರಗಡೆ ಇರುವಂತಹ ವಿಷಯಗಳಿಂದ ನನಗೆ ಏನೋ ತೃಪ್ತಿ ಸಿಗುತ್ತದೆ, ಸುಖ ಸಿಗುತ್ತದೆ. ನನಗೇನು ಇಚ್ಛೆ ಉಂಟಾಗ್ತಾ ಇದೆಯೋ ಆ ಇಚ್ಛೆ ಪರಿಪೂರ್ತಿಯನ್ನು ಮಾಡಿಕೊಂಡ್ರೆ ನನಗದು ಸುಖ. ಒಂದಿಷ್ಟು ಹಿಂದಿನ ಸಂಸ್ಕಾರಗಳಿಂದ ಮನಸ್ಸು ತುಂಬಿಕೊಂಡಿರುವುದರಿಂದ ಬಾಹ್ಯ ವಿಷಯಗಳಲ್ಲಿ ಅದರ ಪ್ರವೃತ್ತಿ ಸ್ವಾಭಾವಿಕವಾಗಿರುತ್ತದೆ. ಆದರೆ ಸಾಧಕನಾದಂಥವನು ಆ ಬಾಹ್ಯ ವಸ್ತುಗಳಲ್ಲಿರುವಂತಹ ದೋಷಗಳನ್ನು ತಿಳ್ಕೊಳ್ಬೇಕು. ಬಾಹ್ಯ ವಸ್ತುಗಳಿಂದ ದೊರೆಯುವ ಸುಖ ಅದು ಅತ್ಯಂತ ಅಲ್ಪವಾಗಿರುತ್ತದೆ ಮತ್ತು ಶಾಶ್ವತ ಸುಖವನ್ನು ಪಡೆಯಲಿಕ್ಕೆ ವಿಘ್ನವಾಗಿರುತ್ತದೆ. ಇದನ್ನು ತಿಳಿದುಕೊಂಡು ಈ ಬಾಹ್ಯ ವಿಷಯಗಳು ವಿಷದಂತೆ ದೋಷಪೂರ್ಣವಾಗಿವೆ ಅಂತ ವೈರಾಗ್ಯ ಭಾವ ಯಾವಾಗ ಹೆಚ್ಚೆಚ್ಚಾಗುತ್ತದೆಯೋ ಅಷ್ಟಷ್ಟು ಮನಸ್ಸು ಆ ಬಾಹ್ಯ ವಿಷಯಗಳಿಂದ ದೂರವಾಗುತ್ತದೆ. ಅದಕ್ಕಾಗಿ ಮನಸ್ಸನ್ನು ಬಾಹ್ಯ ವಿಷಯಗಳಿಂದ ನಿಗ್ರಹಿಸಬೇಕು. ಏನು ಮಾಡಬೇಕು ಮನಸ್ಸು? ಹಾಗಾದರೆ ಬಾಹ್ಯ ವಸ್ತುಗಳಿಂದ ನಿಗ್ರಹಿಸಿದರೆ ಸರಿ, ಮುಂದೆ ಏನು ಮಾಡಬೇಕು? ಅದರ ಸ್ವಭಾವಕ್ಕೆ ಏನಾದರೂ ಒಂದು ವಿಷಯ ಬೇಕಲ್ಲ. ಈಗ ಮಕ್ಕಳ ಹತ್ತಿರ ಯಾವುದೋ ಒಂದು ಅಪಾಯಕಾರಿಯಾದಂತಹ ವಸ್ತು ಹಿಡ್ಕೊಂಡು ಬಿಟ್ಟಿದೆ ಮಗು ಅಂತ ಇಟ್ಕೊಳ್ಳೋಣ. ಅದನ್ನು ನಾವು ಅದರಿಂದ ತಪ್ಪಿಸ್ಕೊಳ್ಬೇಕು. ಕೈಯಿಂದ ತೆಗೆದುಕೊಂಡ್ವಿ ಅಂದರೆ ತಕ್ಷಣ ಅದರ ರಂಪ ಶುರು ಮಾಡ್ತದೆ ಮತ್ತು ಜೋರಾಗಿ ಅಳುತ್ತದೆ. ಅದಕ್ಕಾಗಿ ಏನು ಮಾಡಬೇಕಂದ್ರೆ ಬೇರೆ ಯಾವುದಾದ್ರೂ ಒಂದು ಸಾಧನವನ್ನು ಅದಕ್ಕೆ ಕೊಡಬೇಕು. ಆವಾಗ ಅದರ ಲಕ್ಷ್ಯ ಆ ಕಡೆ ಹೋಗ್ತದೆ. ಒಂದು ಹಂತದಲ್ಲಿ ನಾವು ಆ ಮಗುವಿನ ನಿಯಂತ್ರಣವನ್ನು ಮಾಡಬಹುದು. ಹಾಗೆಯೇ ಮನಸ್ಸಿಗೆ ನಿಜವಾದ ಲಕ್ಷ್ಯ ಯಾವುದಿದೆಯೋ ಆ ಲಕ್ಷ್ಯದ ಕಡೆಗೆ ಅದನ್ನು ತಿರುಗಿಸಬೇಕು. ಅದು ಅಂತರ್ಮುಖವಾದಷ್ಟು ಬಹಿರ್ಮುಖವಾದ ಪ್ರವೃತ್ತಿ ಕಡಿಮೆಯಾಗ್ತದೆ. ಅದಕ್ಕಾಗಿ ಸ್ವಲಕ್ಷ್ಯ ನಿಯತಾವಸ್ಥಾ, ತನ್ನ ಲಕ್ಷ್ಯವಾದಂತಹ ಆತ್ಮನಲ್ಲಿಯೇ ನಿಯತವಾಗಿ ಆ ಮನಸ್ಸು ನೆಲೆ ನಿಲ್ಲಬೇಕು. ಇದನ್ನು ಶಮ ಅಂತ ಕರೆದಿದ್ದಾರೆ. ಅಂತರಿಂದ್ರಿಯ ನಿಗ್ರಹ ಶಮ. ಇನ್ನು ಎರಡನೆಯದಾದದ್ದು ದಮ.
ದಮ ಅಂತಂದರೆ ಬಾಹ್ಯೇಂದ್ರಿಯ ನಿಗ್ರಹ. ಬಾಹ್ಯೇಂದ್ರಿಯಗಳು ಅಂತಂದರೆ ಈ ಚಕ್ಷು, ಶ್ರೋತ್ರ, ಜಿಹ್ವಾ, ಘ್ರಾಣ ಮತ್ತು ಶ್ರೋತ್ರ, ಈ 5 ಇಂದ್ರಿಯಗಳು ಬಾಹ್ಯೇಂದ್ರಿಯಗಳು. ಇವು ತಮ್ಮ ತಮ್ಮ ವಿಷಯಗಳಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾನೇ ಇರ್ತವೆ. ಇವುಗಳನ್ನು ನಿಲ್ಲಿಸುವುದು ಬಹಳ ಕಷ್ಟ. ಅವುಗಳ ಸ್ವಭಾವವೇ ಆಗಿ. ಚಕ್ಷುರಿಂದ್ರಿಯ ಅಂತಾದರೆ ಅದು ಹೊರಗಿನ ರೂಪದರ್ಶನಕ್ಕೆ ಹೊರಟು ಬಿಡ್ತದೆ. ಶ್ರೋತ್ರೇಂದ್ರಿಯ ಶಬ್ದಗ್ರಹಣವನ್ನು ಮಾಡಿಯೇ ಮಾಡ್ತದೆ, ಅದಕ್ಕಾಗಿ ಅದಿರುವಂಥದ್ದು. ಇವುಗಳ ನಿಗ್ರಹವು ಅತ್ಯಂತ ಅವಶ್ಯ. ಯದ್ಯಪಿ ಮನೋನಿಗ್ರಹವನ್ನೆಂದು ಹೇಳಿದ್ದಾರೆ, ಆದರೆ ಕೆಲವು ವಿಷಯಗಳಲ್ಲಿ ಮನಸ್ಸು ಕೂಡ ಇಂದ್ರಿಯಾಧೀನ. ಇಂದ್ರಿಯಗಳ ಈ ಪ್ರವೃತ್ತಿ ನಿರಂತರವಾಗಿ ಆಗ್ತಾ ಇರುವಾಗ ಮನಸ್ಸಿಗೂ ಸಹ ಅಷ್ಟು ಅವುಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಅಸಾಧ್ಯವಾಗ್ತದೆ. ಇಂದ್ರಿಯಗಳನ್ನು ಕಠೋಪನಿಷತ್ನಲ್ಲಿ ಕುದುರೆಗಳಿಗೆ ಹೋಲಿಸಿದ್ದಾರೆ. ಇಂದ್ರಿಯಾಣಿ ಹಯಾನಾಹುಹು ಅಂತ. ಕುದುರೆಗಳಿಗೆ ಓಡುವುದೇ ಸ್ವಭಾವ. ಅದಕ್ಕಾಗಿ ಒಬ್ಬ ಸಾಧಕ ಪ್ರಯತ್ನಪೂರ್ವಕವಾಗಿ ತನ್ನ ಅಭ್ಯಾಸದಲ್ಲಿ ತೊಡಗಿದರೂ ಸಹ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಯತತೋಹ್ಯಪಿ ಕೌಂತೆಯ ಪುರುಷಸ್ಥ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಈ ಇಂದ್ರಿಯಗಳ ಮಾತು ಕೇಳದೆ ಮನುಷ್ಯನನ್ನು ಹೊರಗಡೆ ಸೆಳ್ಕೊಂಡು ಹೋಗ್ಬಿಡ್ತಾವೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ಅಂತ ಹೇಳ್ತಾನೆ ಭಗವಂತ. ಬಾಹ್ಯೇಂದ್ರಿಯಗಳನ್ನು ನಿಗ್ರಹಿಸಬೇಕು. ಅದಕ್ಕೂ ಸಹ ಕಾರಣ ಏನು ಅಂತಂದರೆ ದೋಷದೃಷ್ಟಿ. ಬಾಹ್ಯ ವಸ್ತುಗಳು ನಿಜವಾದ ಸುಖಕ್ಕೆ ಕಾರಣವಲ್ಲ, ದುಃಖಕ್ಕೆ ಕಾರಣ ಎನ್ನುವಂತಹ ದೋಷಪೂರ್ಣತೆ ಅರ್ಥವಾಗಬೇಕು. ಅದಕ್ಕಾಗಿ ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂತ ಹೇಳಿದರು ಭಗವಂತ. ಇಂದ್ರಿಯಾರ್ಥಗಳು ಅಂದರೆ ಈ ಶಬ್ದಾದಿ ವಿಷಯಗಳು, ಶಬ್ದ, ಸ್ಪರ್ಶ, ರೂಪರಸ ಮತ್ತು ಗಂಧ, ಇವುಗಳಲ್ಲಿ ವೈರಾಗ್ಯ ಭಾವ ಬೇಕು. ಅದಕ್ಕಾಗಿ ವಿಷಯೇಭ್ಯ ಪರಾವರ್ತ್ಯ ಸ್ಥಾಪನಂ ಸ್ವಸ್ವಗೋಲಕೆ ಉಭಯೇಷಾಂ ಇಂದ್ರಿಯಾಣಾಂ ಸದಮಃ ಪರಿಕೀರ್ತಿತಃ ಅಂತ ಶಂಕರ ಭಗವತ್ಪಾದರು ಲಕ್ಷಣವನ್ನು ಹೇಳ್ತಾರೆ. ವಿಷಯಗಳಿಂದ ಬಾಹ್ಯೇಂದ್ರಿಯಗಳನ್ನು ನಿಗ್ರಹಿಸಿ ತಮ್ಮ ತಮ್ಮ ಗೋಲಕದಲ್ಲಿ ನಿಲ್ಲಿಸುವುದು. ಗೋಲಕಗಳು ಅಂದರೆ ಏನು? ಆಯಾ ಇಂದ್ರಿಯಗಳಿರುವಂತಹ ಸ್ಥಾನ. ಈಗ ಕಣ್ಣು ಅಂತಂದರೆ ನಮ್ಮ ಕಣ್ಣು ಗುಡ್ಡೆ ನಮಗೇನು ಕಾಣಿಸ್ತಾ ಇದೆಯೋ ಅದು ನಿಜವಾದ ಚಕ್ಷುರಿಂದ್ರಿಯ ಅಲ್ಲ. ಆ ಕಣ್ಣು ಗುಡ್ಡೆ ಎನ್ನುವಂತಹದ್ದು ಚಕ್ಷುರಿಂದ್ರಿಯ ಇರುವಂತಹ ಸ್ಥಾನ. ಅಥವಾ ಮೂಗು ಅಂತಂದರೆ ಆ ಮೂಗೇ ಘ್ರಾಣೇಂದ್ರಿಯವಲ್ಲ, ಆ ಮೂಗು ಅನ್ನುವಂಥದ್ದು ಘ್ರಾಣೇಂದ್ರಿಯ ಇರುವಂತಹ ಒಂದು ಸ್ಥಾನ. ಹೀಗೆ ಇಂದ್ರಿಯಗಳು ಇರುವಂತಹ ಸ್ಥಾನ ಬೇರೆ, ಇಂದ್ರಿಯಗಳು ಬೇರೆ. ಅದಕ್ಕಾಗಿ ಇಂದ್ರಿಯಗಳನ್ನು ತಮ್ಮ ಸ್ಥಾನದಲ್ಲಿಯೇ ನಿಲ್ಲಿಸಬೇಕು, ಹೊರಗಡೆ ಸಂಚಾರ ಮಾಡಲಿಕ್ಕೆ ಬಿಡಬಾರದು. ಇದನ್ನು ದಮ ಅಂತ ಕರೆದರು. ಶಮ ಮತ್ತು ದಮ. ಮುಂದಿನ ಸಾಧನ ಉಪರತಿ. ಉಪರತಿ ಅಂದರೆ ಏನು? ಉಪರಮಣ, ಕರ್ಮಗಳಿಂದ ಬಿಡುಗಡೆ, ಕರ್ಮವನ್ನು ನಿಲ್ಲಿಸುವುದು. ಹಾಗಂದ್ರೆ ಏನು? ಕರ್ಮಗಳನ್ನು ನಿಲ್ಲಿಸುವುದು ಎನ್ನುವುದಕ್ಕೂ ಅದೊಂದು ಸಾಧ್ಯವಾದಂತಹ ಕೆಲಸವೇ? ಯಾಕೆಂದರೆ ಜೀವಿಸಿರಬೇಕು ಅಂತಂದ್ರೆ ಕರ್ಮವನ್ನು ಮಾಡಲೇಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಕರ್ಮವನ್ನು ಮಾಡಿಯೇ ಮಾಡ್ತಾರೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತ್ಯ ಕರ್ಮಕೃತ್. ಒಂದು ಕ್ಷಣ ಕೂಡ ಕರ್ಮವನ್ನು ಮಾಡದೆ ಸುಮ್ಮನಿರ್ಲಿಕ್ಕೆ ಸಾಧ್ಯವಿಲ್ಲ. ಮಾಡ್ತಾನೆ ಇರ್ತಾನೆ ಪ್ರತಿಯೊಬ್ಬನೂ ಕೂಡ, ಜೊತೆಗೆ ಮಾಡಬೇಕಾದ ಅನಿವಾರ್ಯತೆ ಕೂಡ ಇರುತ್ತೆ. ಹಾಗಿರುವಾಗ ಕರ್ಮಗಳಿಂದ ನಿವೃತ್ತಿ ಅಂದರೆ ಅರ್ಥ ಏನು ಅಂತಂದರೆ, ಕರ್ಮಗಳನ್ನು ಯಾಕಾಗಿ ಮನುಷ್ಯ ಮಾಡ್ತಾನೆ ಅಂತ ವಿಚಾರ ಮಾಡಬೇಕು. ಯಾಕಾಗಿ ಕರ್ಮವನ್ನು ಮಾಡುವಂಥದ್ದು? ತನ್ನ ಮನಸ್ಸಿನಲ್ಲಿ ಏನೋ ಒಂದಿಷ್ಟು ಇಚ್ಛೆಗಳಿವೆ, ಆ ಇಚ್ಛೆಯನ್ನು ಪೂರ್ತಿಗೊಳಿಸಲಿಕ್ಕಾಗಿ ಕರ್ಮವನ್ನು ಮಾಡ್ತಾನೆ. ಕಾಮವೇ ಕರ್ಮಕ್ಕೆ ಪ್ರವರ್ತಕ. ಆ ಕಾಮ ಉದ್ಭವಿಸಿದ್ದು ಹೇಗೆ ಅಂತಂದರೆ ಅದಕ್ಕೆ ಪುನಃ ಅಜ್ಞಾನ ಕಾರಣ. ಅದಕ್ಕಾಗಿ ಅಜ್ಞಾನದಿಂದ ಹುಟ್ಟಿದ ಈ ಇಚ್ಛೆಯ ಪರಿಪೂರ್ತಿಗಾಗಿ ಮನುಷ್ಯನ ಕರ್ಮದಲ್ಲಿ ತೊಡಗುತ್ತಾನೆ. ಆದರೆ ಆ ಇಚ್ಛಾಪೂರ್ತಿ ಅನ್ನುವಂಥದ್ದು ಅದು ಯಾವಾಗಲೂ ಆಯಿತು ಮುಗಿಯಿತು ಅಂತ ಆಗೋದೇ ಇಲ್ಲ. ಮತ್ತೆ ಮತ್ತೆ ಹೊಸ ಹೊಸ ಇಚ್ಛೆಗಳು, ಹೊಸ ಹೊಸ ಕರ್ಮಗಳು. ಅದಕ್ಕಾಗಿ ಈ ಕರ್ಮದ ನಿವೃತ್ತಿ ಹೇಗೆ ಸಾಧ್ಯ ಅಂತಂದರೆ, ಇಚ್ಛೆಗಳು ಆದಷ್ಟು ಕಡಿಮೆ ಆಗುವಂತೆ ನೋಡಿಕೊಳ್ಬೇಕು. ಇಚ್ಛೆ ಬಂತೋ ಕರ್ಮದಲ್ಲಿ ತೊಡಗಿಬಿಡ್ತಾನೆ. ಅದಕ್ಕಾಗಿ ಇಚ್ಛೆ ಇಲ್ಲದೇ ಇರುವಂಥದ್ದು ಅದೇ ವೈರಾಗ್ಯ. ಆ ವೈರಾಗ್ಯದಿಂದಾಗಿ ಕರ್ಮದಿಂದ ನಿವೃತ್ತಿ. ಇದು ಯದ್ಯಪಿ ಎಲ್ಲರಿಗೂ ಅಷ್ಟು ಸುಲಭ ಸಾಧ್ಯವಲ್ಲ.
ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಕರ್ಮಗಳು ಇದ್ದೇ ಇರ್ತವೆ. ಆದರೆ ಇದು ಹೆಚ್ಚು ಅನ್ವಯಿಸುವಂಥದ್ದು, ಹೆಚ್ಚು ಇದರ ಸಾಧ್ಯತೆ ಸನ್ಯಾಸಿಗಳಲ್ಲಿ. ಸನ್ಯಾಸಿಗಳಿಗೆ ಈ ಸನ್ಯಾಸ ಶಬ್ದಕ್ಕೆ ಅರ್ಥ ಕರ್ಮತ್ಯಾಗ ಅಂತ. ಅವರಿಗೆ ಬೇರೆ ಕರ್ಮಗಳು ಇರೋದಿಲ್ವ ಅಂತಂದರೆ ಬೇರೆ ಕರ್ಮಗಳು ಇರೋದಿಲ್ಲ. ಅಂದರೆ ಅರ್ಥ, ಮೋಕ್ಷ ಸಾಧನೆಗಾಗಿ ಜ್ಞಾನ ಪ್ರಾಪ್ತಿಗಾಗಿ ಏನನ್ನು ಮಾಡಬೇಕು ಆ ಕರ್ಮವನ್ನು ಬಿಟ್ಟು ಬೇರೆ ಕರ್ಮಗಳು ಇರೋದಿಲ್ಲ. ಅದಕ್ಕಾಗಿ ಲೌಕಿಕರು ಮಾಡುವಂತಹ ಅದು ಕೃಷ್ಯಾದಿ ಕರ್ಮಗಳಿರಬಹುದು, ಯಾಗಾದಿ ಕರ್ಮಗಳಿರಬಹುದು, ಅವು ಸನ್ಯಾಸಿಗಳಿಗೆ ಇರದೇ ಹೋದ ಕಾರಣ ಈ ಉಪರತಿ ಎನ್ನುವ ಶಬ್ದದ ನಿಜವಾದ ಅರ್ಥ ಅವರಲ್ಲಿ ಸಂಭವಿಸುತ್ತದೆ. ಬೇರೆಯವರ ಹತ್ರ ಸಾಧ್ಯವೇ ಇಲ್ಲ ಅಂತ ಅಲ್ಲ, ಆದರೆ ಇವರಷ್ಟು ತೀವ್ರವಾಗಿ ದೃಢವಾಗಿ ಸಾಧ್ಯವಾಗೋದಿಲ್ಲ. ಕೆಲವು ಮಹಾರಾಜರು, ಜನಕ ಮಹಾರಾಜನಂತಹ ಮಹಾಪುರುಷರು ರಾಜ್ಯಭಾರವನ್ನು ಮಾಡ್ತಾ ಅಧ್ಯಾತ್ಮ ವಿಚಾರದಲ್ಲಿ ತೊಡಗಿದ್ರು ಅಂತ ನಾವು ಕೇಳ್ತೇವೆ. ಅಂದರೆ ಕರ್ಮತ್ಯಾಗ ಸ್ವಲ್ಪ ಮಟ್ಟಿಗೆ ಅವರಿಗೂ ಕೂಡ ಸಾಧ್ಯವಾಗ್ತದೆ, ಆದರೆ ಪರಿಪೂರ್ಣವಾಗಿ ಆಗೋದಿಲ್ಲ. ಹೀಗೆ ಈ ಉಪರತಿ ಎನ್ನುವಂಥದ್ದು ಇನ್ನೊಂದು ಸಾಧನ. ಶಮ, ದಮ, ಉಪರತಿ, ಆಮೇಲೆ ತಿತಿಕ್ಷಾ. ತಿತಿಕ್ಷಾ ಅಂದರೆ ಏನು? ಸಹಿಸಿಕೊಳ್ಳುವಂಥದ್ದು. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ಸಹಿಸೋದು ಅಂದರೆ ಏನು? ನಾನಾ ವಿಧವಾದಂತಹ ಅನುಭವಗಳು ನಮ್ಮ ಜೀವನದಲ್ಲಿ ಆಗ್ತಾನೇ ಇರ್ತವೆ. ಎಲ್ಲ ಕಾಲಗಳು, ಎಲ್ಲ ದೇಶಗಳು, ಎಲ್ಲ ವಯಸ್ಸು ಯಾವುದು ಒಂದೇ ರೀತಿ ಆಗಿರೋದಿಲ್ಲ, ಬದಲಾಗ್ತಾ ಇರ್ತವೆ. ಹಾಗೆ ಬಾಹ್ಯ ವಸ್ತುಗಳು ಅಥವಾ ಬಾಹ್ಯ ಸ್ಥಿತಿ ಬದಲಾಗ್ತದೆ ಎನ್ನುವ ಮಾತ್ರಕ್ಕೆ ಮನುಷ್ಯನು ಬದಲಾಗಬಾರದು. ಇವನು ಅದನ್ನು ಸಹಿಸಿಕೊಳ್ಳುವಂತಹ ಸ್ಥಿತಿಯನ್ನು ರೂಢಿಸಿಕೊಳ್ಳಬೇಕು. ಈಗ ತುಂಬ ಚಳಿ ಅಂತ ಅನ್ನಿಸ್ಬಹುದು ಚಳಿಗಾಲದಲ್ಲಿ, ಅಥವಾ ಬೇಸಿಗೆಗಾಲ ತುಂಬ ಸೆಕೆ ಅಂತ ಅನ್ನಿಸ್ಬಹುದು. ಆವಾಗ ಚಳಿಯನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ? ಸೆಕೆ ಆದರೆ ದೇಹವನ್ನು ತಂಪು ಮಾಡಿಕೊಳ್ಳುವುದು ಹೇಗೆ? ಹೀಗೆ ವಿಚಾರ ಮಾಡ್ತಾ ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಯಲ್ಲಿ ತೊಡಗಿಬಿಟ್ರೆ ಉಳಿದಿದ್ದನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ? ಅವನು ಆ ಶೀತಕ್ಕೋ ಉಷ್ಣಕ್ಕೋ ಸುಖಕ್ಕೋ ದುಃಖಕ್ಕೋ ಇಂಥವುಗಳಿಗೆ ಗಮನ ಕೊಡದೆ ಅದು ಯಾವುದು ಬಂದರೂ ಒಂದೇ ರೀತಿಯಾಗಿ ಸ್ವೀಕಾರ ಮಾಡಬೇಕು. ಯದ್ಯಪಿ ಇದು ಕೂಡ ಅಷ್ಟು ಸುಲಭ ಸಾಧ್ಯವಲ್ಲ, ಆದರೆ ಅಸಾಧ್ಯವಲ್ಲ. ಅನೇಕ ಮಹಾತ್ಮರನ್ನು ನಾವು ಇಂತಹ ಒಂದು ತಿತಿಕ್ಷೆ ಎನ್ನುವಂತಹ ಸಾಧನ ಉಳ್ಳವರನ್ನಾಗಿ ಪುರಾಣಗಳಲ್ಲಿ ಅಥವಾ ಮಹಾಭಾರತ ರಾಮಾಯಣ ಗ್ರಂಥಗಳಲ್ಲಿ ಕೇಳ್ತೇವೆ. ಅಂತಹ ಸುಖ ದುಃಖಗಳನ್ನು ಸಹಿಸಿಕೊಳ್ಳುವಂತಹ ಸ್ಥಿತಿ ಏನಿದೆಯೋ ಅದಕ್ಕೆ ಸ್ಥಿತಿಕ್ಷಾ ಅಂತ ಹೆಸರು. ಅಲ್ಲಿ ಅಪ್ರತೀಕಾರಪೂರ್ವಕಂ ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ, ಆ ದುಃಖ ನಿವಾರಣೆಗೆ ಏನೂ ಪ್ರಯತ್ನವನ್ನು ಮಾಡದೆ, ಭಗವದ್ಗೀತೆಯಲ್ಲಿ ಹೇಳಿದಂತೆ ಸುಖ ಮತ್ತು ದುಃಖ ಈ ಎರಡರಲ್ಲಿಯೂ ಒಂದೇ ರೀತಿಯಾದಂತಹ ಸ್ಥಿತಿ, ಸಮ ದುಃಖ ಸುಖ ಅಂತ ಹೇಳ್ತಾನೆ ಭಗವಂತ. ಮತ್ತು ಚಿಂತಾ ವಿಲಾಪರಹಿತಂ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ನಾನು ಏನಾದರೂ ಮಾಡಿ ಈ ದುಃಖವನ್ನು ನಿವೃತ್ತಿ ಮಾಡಿಕೊಳ್ಬೇಕಾಗಿತ್ತು, ನನ್ನ ಕಷ್ಟ ಪರಿಹಾರ ಮಾಡ್ಕೊಳ್ಬೋದಾಗಿತ್ತು, ನನ್ನ ಹತ್ರ ಸಂಪತ್ತು ದುಡ್ಡು ಇದ್ದಿದ್ರೆ ಏನಾದರೂ ನಾನು ಮಾಡ್ತಿದ್ದೆ, ನನ್ನ ಹತ್ರ ಏನೂ ಇಲ್ಲ, ನನ್ನ ಪರಿಸ್ಥಿತಿ ಈ ಥರ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಹಾಗೆ ಕೂತ್ಕೊಳ್ಳುವಂಥದ್ದಲ್ಲ. ಅದು ತಿತಿಕ್ಷೆ ಅಲ್ಲ. ಸಹಿಸ್ಕೊಳ್ಬೇಕು, ಆದರೆ ಅದನ್ನು ಅದರ ಕುರಿತಾಗಿ ಚಿಂತೆ ಮಾಡ್ತಾ ಗೊಣಗ್ತಾ ಇರಬಾರ್ದು. ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಇದು ಸಹ ಒಂದು ಸಾಧನ. ಶಮ, ದಮ, ಉಪರತಿ, ತಿತಿಕ್ಷಾ ಮತ್ತು ಶ್ರದ್ಧಾ. ಏನು ಶ್ರದ್ಧಾ ಅಂತಂದರೆ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತೂಪಲಭ್ಯತೆ. ಶ್ರದ್ಧೆ ಅಂತಂದರೆ ವಿಶ್ವಾಸ. ವೇದಾಂತಗಳು ಅಂದರೆ ಉಪನಿಷತ್ತುಗಳು ಏನನ್ನು ಹೇಳ್ತಾವೋ, ಏನನ್ನು ಗುರುಗಳು ಉಪದೇಶವನ್ನು ಮಾಡ್ತಾರೋ ಅದು ಸತ್ಯ ಅಂತ ತಿಳಿಯುವಂಥದ್ದು. ಗುರುಗಳು ಅಥವಾ ಶಾಸ್ತ್ರ ನಮ್ಮ ಹಿತ ಸಾಧನೆಗಾಗಿಯೇ ಸಾಧನಗಳನ್ನು ಉಪದೇಶ ಮಾಡ್ತಾವೆ. ಅವು ನಮಗೆ ಮೊದಲನೇ ಹಂತದಲ್ಲಿ ಸರಿಯಾಗಿವೆ, ಇದನ್ನು ನಾವು ಮಾಡಲೇಬೇಕು ಅಂತ ಅನಿಸ್ದೇನೆ ಇರಬಹುದು, ಆದರೆ ಇದೆಲ್ಲ ಕ್ರಮೇಣ ಅರ್ಥವಾಗ್ತದೆ. ಶಾಸ್ತ್ರಗಳು ಮನುಷ್ಯನ ಹಿತ ಸಾಧನೆಗಾಗಿ ಇವೆ.
ಶಿಷ್ಯನ ಹಿತ ಸಾಧನೆಗಾಗಿಯೇ ಗುರುವಿನ ಉಪದೇಶ. ನಮ್ಮ ಗುರುಗಳು ನಮಗೆ ಈ ರೀತಿಯಾಗಿ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದರಿಂದ ಮುಂದೆ ಏನಾಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿದೆ, ಅದಕ್ಕಾಗಿ ಅದನ್ನು ಹೇಳಿದ್ದಾರೆ. ಶಾಸ್ತ್ರಗಳು ಸತ್ಯಂಬದ, ಧರ್ಮಂಚರ, ಸುಖ ದುಃಖಗಳನ್ನು ಹೇಳಿಸಿಕೊಳ್ಬೇಕು, ಇದೆಲ್ಲವನ್ನು ಹೇಳಿದೆ ಅಂತಾದರೆ ಇದಕ್ಕೆಲ್ಲವೂ ಒಂದು ಮುಂದೆ ಒಂದು ಅದ್ಭುತವಾದಂತಹ ಫಲ ಇದೆ. ಅದಕ್ಕಾಗಿ ಈ ಶಾಸ್ತ್ರಗಳು ಹೇಳುವಂತಹ, ಗುರುಗಳು ಉಪದೇಶಿಸುವಂತಹ ಮಾತುಗಳನ್ನು ಅದೇ ಥರವಾಗಿ ಅನುಸರಿಸಬೇಕು, ವಿಶ್ವಾಸ ಇಡಬೇಕು, ಅಲ್ಲಿ ಪುನಃ ಸಂಶಯವನ್ನು ಮಾಡಬಾರ್ದು. ಅದಕ್ಕಾಗಿ ಅಜ್ಞಷ್ಟ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾನೆ ಭಗವಂತ. ಸುಮ್ಮನೆ ನಮ್ಮ ಗುರುಗಳಿಗೆ ಸರಿಯಾಗಿ ಗೊತ್ತಿದೆಯೋ ಇಲ್ವೋ, ಅವರು ಸರಿಯಾಗಿ ತಿಳ್ಕೊಂಡಿದ್ದಾರೋ ಇಲ್ವೋ, ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆಯೋ ಏನೋ ಯಾರಿಗೆ ಗೊತ್ತು, ಅಥವಾ ಶಾಸ್ತ್ರಗಳು ಅದೆಲ್ಲ ತುಂಬ ಹಳೆಯ ಕಾಲದಿಂದ ಬಂದಿದ್ದು ಆವಾಗ ಅವರೆಲ್ಲ ಸರಿಯಾಗಿ ಹೇಳಿದ್ದಾರೋ ಇಲ್ವೋ, ಹೀಗೆ ನಾನಾ ರೀತಿಯಾಗಿ ಸಂಶಯವನ್ನು ಮಾಡ್ತಾ ಹೋದರೆ ಎಲ್ಲೂ ಅದಕ್ಕೆ ಒಂದು ಕೊನೆ ಅಂತ ಇರೋದಿಲ್ಲ. ಅದಕ್ಕಾಗಿ ಒಂದು ಹಂತದಲ್ಲಿ ವಿಶ್ವಾಸ ಎನ್ನುವುದು ಖಂಡಿತ ಬೇಕಾಗ್ತದೆ. ಆ ವಿಶ್ವಾಸವೇ ಮುಂದೆ ಫಲವನ್ನು ನೀಡುತ್ತದೆ. ಅದಕ್ಕಾಗಿ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣ ಸಾ ಶ್ರದ್ಧಾ, ಇದರಿಂದಲೇ ಮುಂದೆ ಅವನಿಗೆ ವಸ್ತು ಉಪಲಭ್ಯತೆ ಅಂದರೆ ಆತ್ಮ ಎನ್ನುವಂತಹ ವಸ್ತುವಿನ ಪ್ರಾಪ್ತಿಯಾಗ್ತದೆ, ಆತ್ಮಜ್ಞಾನ ಪ್ರಾಪ್ತಿಯಾಗ್ತದೆ. ತದನಂತರ ಸಮಾಧಾನ ಅಂತ ಇನ್ನೊಂದು ಸಾಧನ. ಸಮಾಧಾನ ಅಂತಂದ್ರೇನು? ಸಮ್ಯಗಾಸ್ಥಾಪನಂ ಬುದ್ಧೇ ಅಂತಂದ್ರೆ ಅಂದರೆ ಬುದ್ಧಿಯನ್ನು ಸರಿಯಾಗಿ ನಿಲ್ಲಿಸುವಂಥದ್ದು. ಶುದ್ಧೇ ಬ್ರಹ್ಮಣಿ ಸರ್ವದ, ಎಲ್ಲಿ ನಿಲ್ಲಿಸುವಂಥದ್ದು? ವಿಶುದ್ಧವಾದಂತಹ ಬ್ರಹ್ಮನಲ್ಲಿ. ಇಲ್ಲಿ ಮನಸ್ಸನ್ನು ನಿಲ್ಲಿಸುವುದಂತ ಹೇಳಲಿಲ್ಲ, ಬುದ್ಧೇ ಅಂತ ಹೇಳಿದರು. ಹಿಂದೆ ಶಮವನ್ನು ನಿರೂಪಣೆ ಮಾಡುವಾಗ ಮನಸ್ಸು ಅಂತ ಅಂದರು, ಇಲ್ಲಿ ಬರುವಾಗ ಬುದ್ಧಿ ಅಂತ ಹೇಳಿದರು. ಯದ್ಯಪಿ ಅಂತಃಕರಣದ ಎರಡು ರೂಪಗಳಾಗಿರುತ್ತವೆ, ಮನಸ್ಸು ಮತ್ತು ಬುದ್ಧಿ. ಆದರೆ ಬುದ್ಧಿ ಅಂತ ಎನ್ನುವಾಗ ಒಂದು ನಿಶ್ಚಯದ ಹಂತಕ್ಕೆ ಬಂದಿರ್ತದೆ. ಅದಕ್ಕಾಗಿ ಶಮ ಎನ್ನುವುದು ಆರಂಭದ ಅವಸ್ಥೆ, ಸಮಾಧಾನ ಎನ್ನುವುದು ಆ ಮನಸ್ಸಿನ ಒಂದು ನಿಶ್ಚಯಾತ್ಮಕವಾದ ಸ್ಥಿತಿ. ಮತ್ತು ಇಂದ್ರಿಯ ನಿಗ್ರಹಕ್ಕಿಂತ ಮನಸ್ಸಿನ ನಿಗ್ರಹ ಏನು ಹೇಳಿದ್ರು, ಅಲ್ಲಿ ಮನಸ್ಸಿನ ನಿಗ್ರಹವನ್ನು ಬೇರೆ ಯಾವುದೋ ಒಂದು ರೀತಿಯಲ್ಲಾದರೂ ಮಾಡ್ಬೋದು. ಅದು ನಿರ್ಗುಣ ಬ್ರಹ್ಮವನ್ನೇ ಗ್ರಹಣ ಮಾಡಬೇಕು ಅನ್ನುವಂಥ ನಿಯಮವಿಲ್ಲ. ಸಗುಣ ಬ್ರಹ್ಮಣ ಗ್ರಹಣೆಯನ್ನು ಮಾಡಿರಬಹುದು. ಅಷ್ಟರ ಮಟ್ಟಿಗೆ ಮನಸ್ಸಿನ ಒಂದು ನಿಗ್ರಹ ಆಗಿರ್ತದೆ. ಆದರೆ ಸಮಾಧಾನ ಅಂತ ಹೇಳುವಾಗ ಇದನ್ನು ಸಮಾಧಿ ಅಂತ ಇನ್ನೊಂದು ಶಬ್ದದಿಂದಲೂ ಕರೀತಾರೆ. ಈ ಹಂತದಲ್ಲಿ ಮನಸ್ಸು ನಿರ್ಗುಣ ಬ್ರಹ್ಮನನ್ನೇ ವಿಷಯೀಕರಿಸಿರುತ್ತದೆ. ಮತ್ತು ಹಿಂದೆ ಮಾಡಿದಂತಹ ಪ್ರಯತ್ನಗಳೇನಿವೆಯಲ್ಲ, ಶಮ ಎನ್ನುವಂತಹ ಸ್ಥಿತಿಯಲ್ಲಿ ಮನೋನಿಗ್ರಹಕ್ಕೆ ಯಾವ ಒಂದು ಪ್ರಯತ್ನ ಬೇಕಾಗಿತ್ತೋ ಆ ಪ್ರಯತ್ನಗಳೆಲ್ಲವೂ ಇಲ್ಲಿ ಬೇಕಾಗೋದಿಲ್ಲ. ಯಾಕೆಂದರೆ ಅದೆಲ್ಲವೂ ಹಿಂದೆ ನಡೆದು ಹೋಗಿದೆ. ಈ ಕೊನೆಯಲ್ಲಿ ಆಗಬೇಕಾದದ್ದೇನು ಅಂತಂದರೆ ಸಗುಣವಾದಂತಹ ರೂಪವನ್ನು ಬಿಟ್ಟು ನಿರ್ಗುಣ ರೂಪದಲ್ಲಿ ಮನಸ್ಸು ನಿಲ್ಲಬೇಕು. ಅದಕ್ಕಾಗಿ ಸಮಾಧಾನ ಶಬ್ದಕ್ಕೆ ಏನರ್ಥ? ಮನಸ್ಸನ್ನು ಬೇರೆ ಬೇರೆ ರೀತಿಯಾದ ವಸ್ತುಗಳಿಂದ ಅಥವಾ ಬೇರೆ ಬೇರೆ ರೀತಿಯಾದ ಕ್ರಿಯೆಗಳಿಂದ ಸಂತೋಷಪಡಿಸುವಂಥದ್ದಲ್ಲ. ನತು ಚಿತ್ತಸ್ಯ ಲಾಲನಂ ಅಂತ ಹೇಳಿದ್ದಾರೆ. ಸಮಾಧಾನ ಅಂತಂದರೆ ಚಿತ್ತದ ಲಾಲನೆಯಲ್ಲ, ಬದಲಿಗೆ ನಿರ್ಗುಣವಾದ ಅದ್ವಿತೀಯವಾದ ಚೈತನ್ಯದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದು. ಇದು ಸಮಾಧಾನ. ಹೀಗೆ ಶ್ರುತಿ ಈ 6 ಸಾಧನಗಳನ್ನು ಸಾಧನ ಚತುಷ್ಟಯದಲ್ಲಿ ಸೇರಿಸಿದೆ. ಇನ್ನು ಸಾಧನ ಚತುಷ್ಟಯದಲ್ಲಿ ಕೊನೆಯದು ಮುಮುಕ್ಷುತ್ವ. ಆ ಮುಮುಕ್ಷುತ್ವ ಅಂದರೆ ಏನು, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ.